ಅವಕಾಶಗಳು ಕೊಟ್ಟು ಹೆಚ್ಚಾಗಿದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಟಿಕೆಟ್ ಬೇಕೇ ಬೇಕು ಅಂತ ನೋಡಿ. ಈಗ ಅದೆಲ್ಲವೂ ಕೂಡ ಪಕ್ಷ ಇವತ್ತು ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಹಕ್ಕಿದೆ. ಎಲ್ಲ ಪ್ರತಿಯೊಬ್ಬರಿಗೂ, ಪ್ರತಿ ಧರ್ಮಕ್ಕೂ, ಪ್ರತಿಯೊಂದು ಜಾತಿಗೂ ಕೂಡ ಇವತ್ತು ಟಿಕೆಟ್ ಕೇಳುವಂಥ ಹಕ್ಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಪಕ್ಷದ ವ್ಯವಸ್ಥೆಯಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಟಿಕೆಟ್ ಕೇಳಿದ್ದಾರೆ. ಅಂತಿಮವಾಗಿ ಇವತ್ತು ಪಕ್ಷ ಹೈಕಮಾಂಡ್, ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದು ಹೋಗಿದ್ದಾರೆ. ಅವರು ಪಕ್ಷದ ಹೈಕಮಾಂಡ್, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ನಿರ್ಣಯ ಮಾಡ್ತದೆ. ಯಾರು ಅವ್ರನ್ನ ಅಭ್ಯರ್ಥಿ ಮಾಡ್ತಾರೆ ಎಲ್ಲರೂ ಕೂಡಿ ಇವತ್ತು ಚುನಾವಣೆ ಮಾಡಿ ಎರಡೂ ಚುನಾವಣೆಯನ್ನು ನಾವು ಗೆಲ್ತೀವಿ. ವಿಜಯಪುರ ನಗರದಲ್ಲಿ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳೇನಿದ್ದಾರೆ, ಮುಸ್ಲಿಮಾನ್ ಬಂಧುಗಳೇನಿದ್ದಾರೆ, ಅವ್ರ ಜೊತೆಗೂಡಿ ಇವತ್ತು ಪವಿತ್ರ ರಂಜಾನ್ ಹಬ್ಬದಲ್ಲಿ ನಾನು ಕೂಡ ಅವ್ರ ಜೊತೆಗೂಡಿ ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಇಸ್ಲಾಂ ಬಂಧುಗಳಿಗೆ, ಮುಸಲ್ಮಾನ್ ಬಂಧುಗಳಿಗೆ, ಇನ್ನಿತರರಿಗೆ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಇವತ್ತು ರಂಜಾನ್ ತಿಂಗಳೇನಿದೆ ಇದು ಭಾಳ ಪವಿತ್ರವಾದಂಥ ಒಂದು ತಿಂಗಳು. ಅಲ್ಲಿ ಎಲ್ಲರೂ ಕೂಡ ಇವತ್ತು ಉಪವಾಸ ಮಾಡುವಂಥ ಮೂಲಕ, ರೋಜಾ ಮಾಡೋ ಮೂಲಕ ಇವತ್ತು ತಮ್ಮ ಮಾನಸಿಕ, ದೈಹಿಕ ಶುದ್ಧತೆ ಕಡೆ ಇವತ್ತು ಆ ಲಕ್ಷ್ಯವನ್ನು ಹಾಕುವಂಥದ್ದು. ಇವತ್ತು ಈ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾಗಿದೆ. ನಾವು ನೋಡ್ತಾ ಇದ್ದೀವಿ, ರಂಜಾನ್ ತಿಂಗಳಲ್ಲೇ ಇವತ್ತು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೇರಿಕಾ ಯುದ್ಧದ ದಾಳಿಯನ್ನು ಮಾಡಿದ್ದಾವೆ. ಇವತ್ತು ಯುದ್ಧ ಯಾವುದೇ ಒಂದು ಇದಕ್ಕೆ ಪರಿಹಾರ ಅಲ್ಲ ಇವತ್ತು ಹೀಗಾಗಿ ಅಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು. ಮತ್ತು ನಾವೆಲ್ಲ ಕೂಡ ಎಲ್ಲ ರಾಷ್ಟ್ರಗಳು ಪರಸ್ಪರ ಒಂದು ಹೊಂದಾಣಿಕೆ ಮೇಲೆ, ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಮೇಲೆ ಇಡೀ ವಿಶ್ವ ಶಾಂತಿ ಕಡೆ ಇವತ್ತು ಮುನ್ನಡಿಬೇಕು. ಮತ್ತು ಭಾರತ ದೇಶದಲ್ಲಿ ಕೂಡ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖ್ರು ನಾವೆಲ್ಲರೂ ಕೂಡ ಏನು ಒಂದು ಭಾರತ ದೇಶದ ಪರಂಪರೆ, ಸಂಸ್ಕೃತಿ, ಇತಿಹಾಸ ಇದೆ, ನಾವೆಲ್ಲರೂ ಕೂಡ ಒಂದು ಸಹೋದರತ್ವದಿಂದ ಇವತ್ತು ನಾವು ಬಾಳ್ತಾ ಇದ್ದೀವಿ. ಅದು ಮುಂದುವರಿಬೇಕು.